ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ, ಅವ್ರ ತವರು ಜಿಲ್ಲೆಗೆ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಿದ್ದೀನಿ. ನಮ್ಮ ಸರ್ಕಾರ ಬಂದರೆ ನಾವು ₹1 ಪೇಮೆಂಟ್ ತಗೊಳೋದಿಲ್ಲ ಕಣ್ರಯ್ಯ. ನಮ್ಮ ಸರ್ಕಾರ ಬಂದರೆ ನಾವು ₹1 ನಾನು LOCಗೆ ದುಡ್ಡೇ ತಗೊಳೋದಿಲ್ಲ ಕಣಯ್ಯ ಅಂತ ಹೇಳಿದರು. ಇಷ್ಟು ಜನನೂ ಸಾಕ್ಷಿ, ಭಾಳ ಜನನೂ ಇದ್ದರು ಆಗ. ಈಗ ಅದೇ ಪೇಮೆಂಟ್ ಹಣ ಬಿಡುಗಡೆ ವಿಚಾರದಲ್ಲಿ 3 ವರ್ಷದ ಹಳೆ ಪೇಮೆಂಟ್ ತೊಗೊಳೋದಕ್ಕೆ ಹಳೆ ಸರ್ಕಾರಕ್ಕಿಂತ ಹಣ ಬಿಡುಗಡೆ ಮಾತ್ರ. ತಾವು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋ ಪರ್ಸೆಂಟೇಜ್, ನೋ 40, 60, 30 ಅವ್ಯಾವೂ ಇಲ್ಲ. ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರ ಏನು ತೊಗೊಳ್ತಿತ್ತಲ್ಲ ಅದರಿಂದ ಡಬಲ್ ಈ ಕಮಿಷನ್ ನಡೀತಾ ಇದೆ. ಸರ್ಕಾರದಲ್ಲಿ ಕಮಿಷನ್ ಇಲ್ಲ ಅಂತಲ್ಲ, ಕಮಿಷನ್ ಇದೆ ನಮಗೆ. ಅದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ಪೇಮೆಂಟ್ ಒಂದು ಕಡೆ. ನಾವೇನು ಮಾಡಿದ್ವಿ ಅವ್ರು ಒಂದು ನಿಮಿಷ ಆಮೇಲೆ ಕ್ವಶನ್ ಹೇಳ್ತೀವಿ ಸರ್. ಆಮೇಲೆ ಮಾನ್ಯ ಇವರಿಗೆ ಚೀಫ್ ಸೆಕ್ರೆಟರಿ ಅವರಿಗೆ ಲೆಟ್ರ್ ಬರ್ತೀವಿ. ಚೀಫ್ ಸೆಕ್ರೆಟರಿಯಿಂದನೂ ಏನು ಯಾವುದೇ ಥರದ್ದು ಬಂದಿಲ್ಲ, ಅವ್ರು 8 ಇಲಾಖೆ ಕಳಿಸಿದ್ದೀವಿ ಅಂತ ಹೇಳಿದ್ರು. ಮೇಡಮು ಸುಮ್ಮನೆ ಆದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ 8 ಲೆಟ್ರ್ ಬರ್ತಿದ್ದೀವಿ, ಒಂದು ಇದಾಗಿಲ್ಲ. 8 ಜನ ಮಿನಿಸ್ಟ್ರಿಗಳಿಗೆ ಮಾಡಿದ್ದೀವಿ, 4-5 ಜನ ಮಿನಿಸ್ಟ್ರು ಕರೆದ್ಬಿಟ್ಟು ಅದೇ ಒಂಥರ ಕಣ್ಣೊರ್ಸೋ ತಂತ್ರ ಮಾಡ್ತಾರೆ. ಎಲ್ಲದಕ್ಕೂ ನಮ್ಮಲ್ಲಿ ಏನಾಗಿದೆ, ಕಾಂಟ್ರಾಕ್ಟ್ರುಗಳು ಅಂದರೆ ಫೈನಾನ್ಸ್ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಸಾಲ್ವ್ ಮಾಡಿದರೆ ಸುಮಾರು 75% ಪ್ರಾಬ್ಲಮ್ಮು ಒಂದೇ ಮೀಟಿಂಗಲ್ಲಿ ಸಾಲ್ವ್ ಆಗುತ್ತೆ. ಯಾಕೆ ಈ ಥರ? ಮೊದಲು ಹಿಂದೆ ಅವರು ಸುಮಾರು 7 ವರ್ಷ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. 14-18ರಲ್ಲಿ ಭಾಳ ವಿಶೇಷವಾಗಿ ಅವರು ನಮಗೆ ಒಳ್ಳೆ ಕಾಂಟ್ರಾಕ್ಟ್ರುಗಳಿಗೆ ಭಾಳ ಆದ್ಯತೆ ಕೊಟ್ಟಿದ್ದರು. ಅವಾಗ ಯಾವುದೇ ಥರವಾದ ನಮಗೆ ಪೇಮೆಂಟ್ ಸಮಸ್ಯೆ ಇರಲಿಲ್ಲ. ಈಗ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಯನ್ನು ಬಗೆಹರಿಸ್ರಿ. ಏನು ಕೇಳಿದ್ರು ಕೂಡ ಹಳೆ ಸರ್ಕಾರ ಹಳೆ ಸರ್ಕಾರ. ಹೌದು, ಹಳೆ ಸರ್ಕಾರ ಮಾಡಿದ್ದಾರೆ. ಎಷ್ಟು ವರ್ಷ ನಾವು ಕಾಯಬೇಕು? 6 ತಿಂಗಳು, ವರ್ಷ, 1 ವರ್ಷ, 2 ವರ್ಷ, 2.5 ವರ್ಷ ಇಷ್ಟು ಕಾದಿದ್ದೀವಿ. ಯಾಕೆಂದರೆ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ, ನಂಬಿಕೆ. ಬಿಡಪ್ಪ, ಮಾನ್ಯ ಮುತ್ಸದಿಗಳಿದ್ದಾರೆ, ಅವ್ರು ನಮಗೆ ಪೇಮೆಂಟ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇಷ್ಟು ವರ್ಷ ಕಾದ್ಕೊಂಬಂದ್ವಿ ಮಾನ್ಯ ಸ್ನೇಹಿತರೆ. ಬಟ್ ಆದರೆ ಅವರು ನಮ್ಗೆ ಯಾವುದಕ್ಕೂ ಕಿಮ್ಮತ್ತು ಕೊಡ್ತಾ ಇಲ್ಲ. ನಮ್ಮ ಕಾಂಟ್ರಾಕ್ಟ್ರುಗಳಿಗೆ ಯಾವುದು ಒಂದು ನಯ ಪೈಸೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ನಾವು ಬಡ್ಡಿ ಮಾಡಿ, ಸಾಲ ಮಾಡಿ, ಒಡವೆ ವಸ್ತ್ರ ಅಡ ಇಟ್ಟು, ಮನೆ ಮಟ್ಟಗಳನ್ನೆಲ್ಲ ಅಡ ಇಟ್ಟು, ನಿಮಗೆಲ್ಲ ಗೊತ್ತಿದೆಯಲ್ಲ. ಮೇಲ್ನೋಟಕ್ಕೆ ಸುಮ್ಮನೆ ನಾವು ಹಿಂಗೆ ಹೋಗ್ತಾ ಇದ್ದೀವಿ. ನಮ್ಮದು ಕಷ್ಟ ಭಾಳ. ಆ ಕೊನೆ ಅಂತೂ